ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಆಸ್ಪತ್ರೆಯ ತೀವ್ರ ನಿಗಾ ಘಟಕ ಅಂದ್ರೆ ಐಸಿಯು ಬಾಗಿಲಿನಲ್ಲಿ ಕರ್ಣ ಒಬ್ಬ ವೈದ್ಯನಾಗಿಯೂ ಮಗನಾಗಿಯೂ ನಿಂತಿದ್ದ. ಅವನ ಕಣ್ಣುಗಳು ಕೆಂಪುಗಾಗಿದ್ವು. ಇಷ್ಟು ವರ್ಷ ಅವನು ಯಾವುದಕ್ಕೆ ಭಯಪಟ್ಟಿದ್ನೋ ಆ ಕೆಟ್ಟ ಘಟನೆ ನಡೆದು ಹೋಗಿದೆ. ತನ್ನ ತಾಯಿಯ ನೋವು ಮತ್ತೆ ತಂದೆಯ ಈ ಸ್ಥಿತಿ ಅವನನ್ನ ಕುಗ್ಗುವಂತೆ ಮಾಡಿತ್ತು. ಕರ್ತವ್ಯವನ್ನ ಮುಗಿಸಿ ನಡುಗೋ ಕೈಗಳಿಂದ ರಾಣಾಗೆ ಕರೆ ಮಾಡ್ದ. ಬೆಂಗಳೂರಿನಲ್ಲಿ ರಾಣಾ ಆರಾಧನೆಗೆ ಔಷಧಿ ನೀಡ್ತಿದ್ದ. ಫೋನ್ ಶಬ್ದ ಕೇಳಿ ಹೊರಬಂದು ಫೋನ್ ಎತ್ತಿದವನಿಗೆ ಕರ್ಣನ ಧ್ವನಿ ಕೇಳಿ ಶಾಕ್ ಆಯ್ತು. ರಾಣಾ, ಅಪ್ಪಂಗೆ ಸೀರಿಯಸ್ ಹೃದಯಾಘಾತ ಆಗಿದೆ. ಈಗ ನೆಲಮಂಗಲದಲ್ಲಿ ಹಾಸ್ಪಿಟಲ್ಗೆ ಸೇರ್ಸಿದೀನಿ. ನೀನ್ ತಕ್ಷಣ ಹೊರಡ್ಬಾ. ಸಾಧ್ಯ ಆದ್ರೆ ಸಂಧ್ಯಾ ಅಮ್ಮನನ್ನು ಕರ್ಕೊಂಡ್ ಬಾ ಅಂತ ಕರ್ಣ ಸಂಕ್ಷಿಪ್ತವಾಗಿ ಹೇಳಿ ಫೋನ್ ಇಟ್ಟ. ರಾಣಾ ಕೆಲವು ನಿಮಿಷ ಕಲ್ಲಿನಂತೆ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಮತ್ತೆ ಕರ್ಣನಿಗೆ ಕಾಲ್ ಮಾಡ್ದ ರಾಣಾ. ಏನಾಯ್ತು ಕರ್ಣ, ಸ್ಪಷ್ಟವಾಗಿ ಹೇಳು ಅಂತ ರಾಣಾ ಆತಂಕದಿಂದ ಕೇಳಿದಾಗ ಕರ್ಣ ನಡೆದಿದ್ದನ್ನ ಹೇಳಿ ಮುಗಿಸ್ದ. ಸರಿ, ನಾನ್ ತಕ್ಷಣ ಹೊರಡ್ತೀನಿ ಅಂತ ಹೇಳಿ ರಾಣಾ ಫೋನ್ ಇಟ್ಟ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರೀತಿ, ಏನಾಯ್ತು ರಾಣಾ, ಯಾಕೆ ಈ ತರ ಇದ್ದೀರಾ ಅಂತ ಆತಂಕದಿಂದ ಕೇಳಿದ್ಲು. ಪ್ರೀತಿ, ಅಪ್ಪಂಗೆ ಹೃದಯಾಘಾತ ಅಂತ ಕರ್ಣ ಕಾಲ್ ಮಾಡಿದ್ದ. ಅಮ್ಮಂಗ್ ಗೊತ್ತಾಗತ್ರೆ ಏನಾಗುತ್ತೋ ಏನೋ, ಆದ್ರೆ ಅವರು ಅಲ್ಲಿಗೆ ಬರ್ಬೇಕು. ನಾನು ಈಗ್ಲೇ ಹೊರಡ್ಬೇಕು ಅಂತ ರಾಣ ಗದ್ಗದಿತ ಧ್ವನಿಯಲ್ಲಿ ಹೇಳ್ದ. ಪ್ರೀತಿ ಅವನ ಕೈಗಳನ್ನ ಹಿಡಿದ್ಲು. ರಾಣ, ಗಾಬರಿ ಆಗ್ಬೇಡಿ, ನೀವ್ ಹೊರಡಿ. ಪಾಪುನ ನಾನು ನೋಡ್ಕೊತೀನಿ. ಈ ವಿಷಯ ಸದ್ಯಕ್ಕೆ ಆರಾಧನಾಗೆ ಗೊತ್ತಾಗೋದು ಬೇಡ. ಅವಳ ಆರೋಗ್ಯಕ್ಕೆ ಅದು ಒಳ್ಳೇದೂ ಅಲ್ಲ. ನೀವು ಸಂಧ್ಯಾ ಅತ್ತೆಯನ್ನ ಕರ್ಕೊಂಡು ಹೋಗಿ ಅಂತ ಧೈರ್ಯ ತುಂಬಿದ್ಲು. ರಾಣಾ ಕೂಡ್ಲೆ ಸಂಧ್ಯಾ ಅವ್ರ ಹತ್ರಕ್ ಹೋದ. ಸಂಧ್ಯಾ ಅವರು ಒಂದು ಪುಸ್ತಕ ಓದ್ತಿದ್ರು. ಅಮ್ಮ, ನೆಲಮಂಗ್ಲಕ್ ಹೋಗ್ಬೇಕು, ಕೂಡ್ಲೆ ಹೊರಡಿ ಅಂದ. ಯಾಕಪ್ಪ, ಏನಾಯ್ತು ದಿಢೀರ್ ಅಂತ ಹೇಳ್ತಿದ್ಯಾ? ಅದು ನೆಲಮಂಗ್ಲಕ್ಕೆ ಅಂತ ಸಂಧ್ಯಾ ಕೇಳ್ದಾಗ ರಾಣಾ ಸತ್ಯವನ್ನೇ ಹೇಳ್ದ. ಅಪ್ಪಂಗೆ ಹುಷಾರಿಲ್ಲಮ್ಮ, ಹಾಸ್ಪಿಟಲ್ನಲ್ಲಿದಾರಂತೆ, ನಾವ್ ಈಗ್ಲೇ ಹೋಗ್ಬೇಕು ಅಂದ. ಅವನ್ ಮಾತ್ ಕೇಳಿ ಸಂಧ್ಯಾ ಅವರ ಕೈಯಲ್ಲಿದ್ದ ಪುಸ್ತಕ ಕೆಳಗಡೆ ಬಿತ್ತು. ಅವ್ರಿಗೇನಾಯ್ತು, ಚೆನ್ನಾಗೇ ಇದ್ರಲ್ಲ ಅಂತ ಅವರು ನಡುಕ್ತಾ ಕೇಳಿದಾಗ ಅಮ್ಮ ಟೈಮ್ ಇಲ್ಲ ಬನ್ನಿ ಅಂತ ಕರ್ಕೊಂಡು ಹೋದ. ಕಾರ್ನಲ್ಲಿ ಕೂತ ಸಂಧ್ಯಾ ಅಳ್ತಾ ಕಿಟಕಿ ಮೂಲಕ ಹೊರಗಡೆ ನೋಡ್ತಿದ್ರು. ರಾಣಾ ಅವ್ರ ಪಕ್ಕದಲ್ಲಿ ಕೂತ. ಅಮ್ಮ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಅಂತ ಹೇಳಿ ಕರ್ಣನ ಮೂಲಕ ಶಾರದಾ ಅಮ್ಮನಿಗೆ ಸತ್ಯದ ಗೊತ್ತಾದ ವಿಷಯವನ್ನ ಅವರು ಮನೆಯಿಂದ ಹೊರಬಂದಿದ್ದನ್ನು ಮೆಲ್ಲನೆ ಹೇಳ್ದ. ಸಂಧ್ಯಾ ಅವರು ಆಘಾತದಲ್ಲಿ ಸ್ತಬ್ಧರಾದ್ರು. ಅಯ್ಯೋ, ಅವ್ರಿಗೆ ಗೊತ್ತಾಗ್ಬಿಡ್ತಾ? ಇಷ್ಟು ವರ್ಷ ಆ ಪುಣ್ಯವತಿಗೆ ಗೊತ್ತಾಗ್ಬಾರ್ದು ಅಂತಾನೆ ನಾನು ದೂರ ಉಳ್ದಿದ್ದೆ. ಈಗ ನನ್ ಮುಖ ನೋಡ್ತಾರ? ಆ ಅಮ್ಮನಿಗೆ ದ್ರೋಹ ಮಾಡಿ ನಾನ್ ಹೇಗೆ ಅವ್ರ ಮುಂದೆ ಹೋಗಿ ನಿಲ್ಲಿ ಅಂತ ಅತ್ತು ಗೋಳಾಡಿದ್ರು. ರಾಣ ತಾಯಿಯನ್ನ ಸಮಾಧಾನ ಪಡಿಸ್ದ. ಅಮ್ಮ, ಈಗ ಅತ್ತು ಏನು ಪ್ರಯೋಜನ ಇಲ್ಲ. ಇಷ್ಟು ವರ್ಷ ಅವ್ರು ಮಾಡಿದ ತಪ್ಪಿಗೆ ಇವತ್ ಸಿಕ್ಬಿದ್ದಿದ್ದಾರೆ. ಎಲ್ರಿಗಿಂತ ಶಾರದಾ ಅಮ್ಮನೇ ಪಾಪ. ಈಗ ಅಲ್ಲೆಲ್ರೂ ಒಡೆದು ಹೋಗಿದ್ದಾರೆ ಅಂದ. ಸಂಧ್ಯಾ ಅವರ ಅಳು ನಿಲ್ಲಿಲ್ಲ. ಕಾರಿನಿಂದ ಇಳಿದ ತಕ್ಷಣ ರಾಣ ತನ್ನ ತಾಯಿಯ ಕೈ ಹಿಡ್ಕೊಂಡು ಹಾಸ್ಪಿಟಲ್ ಒಳಗಡೆ ವೇಗವಾಗಿ ಹೋದ. ಅಲ್ಲಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕರ್ಣ ಒಂದು ಮೂಲೆಯಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಕೊಂಡಿದ್ದ. ಅವನನ್ನ ದೂರದಲ್ಲಿ ನೋಡಿದಾಗ ರಾಣ ಮನಸ್ಸು ಭಾರವಾಯಿತು. ಎರಡು ಧ್ರುವಗಳಿಂತಿದ್ದ ಇಬ್ಬರು ಸಹೋದರರು ಇಂದು ತಮ್ಮ ತಂದೆಗೋಸ್ಕರ ಒಂದೇ ಬಿಂದುವಿನಲ್ಲಿ ಬಂದು ನಿಂತಿದ್ರು. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕರ್ಣ ಮತ್ತೆ ರಾಣ ಮುಖಾಮುಖಿ ನಿಂತ್ರು. ಒಬ್ರನ್ನೊಬ್ರು ನೋಡುವಾಗ ಅಲ್ಲಿ ದ್ವೇಷ ಇರಲಿಲ್ಲ. ಇಬ್ರೂ ಒಬ್ಬ ವ್ಯಕ್ತಿಯ ದ್ರೋಹದಿಂದ ತೊಂದರೆಗೊಳಗಾದ ಹೆಣ್ಣು ಮಕ್ಕಳ ವಾರಸುದಾರರು ಅನ್ನೋ ಭಾವನೆಯೇ ಹೆಚ್ಚಾಗಿತ್ತು. ಕರ್ಣ ರಾಣನ ಬಳಿ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಅಪ್ಪಂಗೆ ಆಪರೇಷನ್ ಶುರು ಮಾಡ್ತಾರ, ಅದಕ್ಕೆ ನೀವ್ ಇಲ್ಲೇ ಇದ್ರೆ ಸರಿ ಇರುತ್ತೆ ಅಂತ ಅನ್ನಿಸ್ತು ಅಂತ ಸುಸ್ತಾದ ಧ್ವನಿಯಲ್ಲಿ ಹೇಳ್ದ. ರಾಣ ಸುತ್ತಲೂ ನೋಡಿ, ಏನಾಯ್ತು ಕರ್ಣ, ಇಲ್ಲಿ ಯಾರೂ ಇಲ್ವಾ, ಎಲ್ರೂ ಎಲ್ಲಿದ್ದಾರೆ ಅಂತ ಕೇಳಿದಾಗ ಕರ್ಣ ದೀರ್ಘವಾಗಿ ಉಸಿರು ಬಿಟ್ಟ. ಹಾಸ್ಪಿಟಲ್ನ ಕಾಗದ ಪತ್ರಗಳೆಲ್ಲದಕ್ಕೂ ಸೈನ್ ಮಾಡು. ನಾನು ಹೋಗಿ ಅಮ್ಮನನ್ನ ನೋಡ್ತೀನಿ. ಆಪರೇಷನ್ ಮುಗಿಯೋಕೆ 5 ಗಂಟೆಗೂ ಹೆಚ್ಚು ಸಮಯ ಆಗತ್ತೆ ಅಂತ ಕರ್ಣ ಹೇಳ್ದ. ರಾಣ ಆತಂಕದಿಂದ, ನಾನ್ ಸೈನ್ ಮಾಡೋದಾ? ಯಾಕೆ ಕರ್ಣ, ನೀನು ಹಿರಿಮಗ ತಾನೆ, ನೀನೇ ಸೈನ್ ಮಾಡಬಹುದಲ್ಲ ಅಂತ ಕೇಳ್ದ. ಕರ್ಣ ಕಹಿಯಾಗಿ ನಕ್ಕ. ನಮ್ಮಮ್ಮ ಇನ್ನು ಅವರಿಗೆ ಮಗ ಮಾಡ್ಬೇಕಾದ ಯಾವುದೇ ಕೆಲಸವನ್ನ ನಾನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಿನಲ್ಲಿರೋ ನೋವನ್ನ ಯಾರಿಂದಲೂ ಗುಣಪಡಿಸೋಕಾಗಲ್ಲ ರಾಣ.
ಸತ್ಯ ಜೊತೆಗೆ ಮಾತಾಡಿದಾಗಲೇ ನನ್ನ ಮನಸ್ಸು ಅಷ್ಟು ನೋವಾಗಿತ್ತು. ನಾನು ನರಕ ಯಾತನೆ ಅನುಭವಿಸ್ದೆ. ಆದ್ರೆ ನಮ್ಮಪ್ಪ ನಮ್ಮಮ್ಮನ ಜೊತೆಗೆ ಪೂರ್ತಿ 1 ವರ್ಷ ಬಾಳೋದಕ್ಕೆ ಮುಂಚೆಯೇ ನಿಮ್ಮಮ್ಮ ನನ್ನ ಮದುವೆ ಆಗಿ ಬಾಳೋಕೆ ಶುರು ಮಾಡಿದ್ರು. ಇಷ್ಟು ವರ್ಷ 3 ಮಕ್ಕಳು. ಆದ್ರೆ ಅರ್ಧ ದಿನ ಮನೆಯಲ್ಲೇ ಇರ್ತಿರ್ಲಿಲ್ಲ. ನಾನು ಶಾಲೆಗೆ ಹೋಗುವಾಗ ಯಾವುದೇ ಕಾರ್ಯಕ್ರಮಗಳಿಗೂ ಅವ್ರು ಬಂದಿರಲಿಲ್ಲ. ಬಿಸ್ನೆಸ್ ಕೆಲಸ ಅಂತ ಹೋಗ್ತಾರೆ ಅಂತ ಹೇಳಿ ಅಮ್ಮನೇ ನಮ್ಮನ್ನ ಸಮಾಧಾನ ಪಡಿಸ್ತಿದ್ರು. ಈಗ ನಿಜ ಗೊತ್ತಾದಾಗ ನನ್ನಿಂದಲೇ ಅವರನ್ನ ಅಪ್ಪ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ನಿಮಗಾಗಿ ಮಾತ್ರ ನಾನು ಅವ್ರ ಜೊತೆಗೆ ಮಾತಾಡಿದೆ. ಆದರೆ ಈಗ ಅಮ್ಮನ ನೋವನ್ನು ನೋಡುವಾಗ ನನ್ನಿಂದ ತಡೆಯೋಕ್ಕಾಗ್ತಿಲ್ಲ ಅಂತ ಕುಸಿದು ಮಾತಾಡ್ದ ಕರ್ಣ. ರಾಣ ಕರ್ಣನ ಕೈ ಹಿಡ್ಕೊಂಡ. ಕರ್ಣ, ನೀನು ಅನುಭವಿಸಿದ ಅದೇ ನೋವನ್ನ ನಾವು ಅನುಭವಿಸಿದ್ವಿ. ನಿನಗೆ ವಿಶ್ವನಾಥ್ ಮಗ ಅನ್ನೋ ಗುರ್ತಾದ್ರೂ ಇತ್ತು, ನಮ್ಗೆ ಅದು ಕೂಡ ಸಿಗ್ಲಿಲ್ಲ. ನನ್ನ ಅಮ್ಮನನ್ನ ಯಾವುದೇ ಸಮಾರಂಭದಲ್ಲೂ ಅವರು ಮುಂದೆ ನಿಲ್ಲಿಸ್ಲಿಲ್ಲ. ಕುಲದೈವದ ದೇವಸ್ಥಾನದಲ್ಲಿ ಕೂದಲು ಕಾಣಿಕೆ ಕೊಡಿಸಿಲ್ಲ. ಆ ಮಣ್ಣನ್ನ ತುಳಿಯೋದು ಕೂಡ ಇಲ್ಲ. ಒಟ್ನಲ್ಲಿ ಅವರು ಇಬ್ಬರ ಜೊತೆಗೂ ಖುಷಿಯಾಗಿ ಬಾಳಿದ್ರು. ಆದ್ರೆ ಅವರನ್ನ ನಂಬಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡ ಇಬ್ಬರು ಹೆಣ್ಣು ಮಕ್ಕಳು ಜೀವನ ಕಳ್ಕೊಂಡು ನಿಂತಿದ್ದಾರೆ. ಶಾರದಾ ಅಮ್ಮಂದು ಯಾವುದೇ ತಪ್ಪಿಲ್ಲ. ಆದ್ರೆ ನಮ್ಮಮ್ಮ, ನಿಮ್ಮ ಅಪ್ಪನಿಗೆ ಮೊದಲೇ ಮದುವೆ ಆಗಿದ್ದು ಗೊತ್ತಿದ್ದು ತಾಳಿ ಕಟ್ಟಿಸ್ಕೊಂಡಿದ್ದು ಇವ್ರ ತಪ್ಪು. ಅದಕ್ಕೆ ಶಿಕ್ಷೆನ ಇವರು ಅನುಭವಿಸ್ತಾ ಇದ್ದಾರೆ ಅಂತ ಬಿಡಬಹುದು. ಆದ್ರೆ ಆ ಪುಣ್ಯವತಿ ಕಷ್ಟ ಪಡಬಾರ್ದು. ನೀನು ಹೋಗೋ ಕಾರಣ ಅಮ್ಮನನ್ನ ನೋಡ್ಕೊ. ನನಗೆ ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ನಮ್ಮನ್ನ ನೋಡಿದ್ರೆ ಅವ್ರು ಇನ್ನೂ ಒಡೆದು ಹೋಗ್ತಾರೆ. ನೀನ್ ಹೋಗು ಅಂತ ನಿಧಾನವಾಗಿ ಮಾತಾಡ್ದ. ಅಲ್ಲೇ ಇದ್ದ ಸಂಧ್ಯಾ ಮೆಲ್ಲನೆ ಕರ್ಣನ ಕೈ ಹಿಡಿದ್ರು. ನನ್ನನ್ನ ಕ್ಷಮಿಸ್ಬಿಡು ಮಗ್ನೆ. ಸತ್ಯವಾಗ್ಲೂ ನಿಮ್ಮ ಅಮ್ಮನ ಜೀವನವನ್ನ ಹಾಳು ಮಾಡಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಪ್ಪ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾಗ ನನಗೆ ಇನ್ನೊಬ್ಬ ಹೆಣ್ಣಿನ ಜೀವನದ ಬಗ್ಗೆ ಯೋಚಿಸೋದು ಗೊತ್ತಿರಲಿಲ್ಲ. ನನ್ನ ಪ್ರೀತಿ ಸಿಕ್ಕಿದೆ ಅಂತ ಅಷ್ಟೇ ಅನ್ಕೊಂಡೆ. ಆದ್ರೆ ಅದಕ್ಕೆ ಶಿಕ್ಷೆಯನ್ನ ಬಹಳ ವರ್ಷಗಳಿಂದ ಅನುಭವಿಸ್ತಿದ್ದೀನಿ. ಯಾವುದೇ ಹೆಣ್ಣು ಗಂಡನನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತಾಳ. ಆದ್ರೆ ನಾನು ಹಂಚಿಕೊಂಡು ಬದುಕಿದ ಜೀವನದಲ್ಲಿ ಒಂದು ದಿನವೂ ಖುಷಿಯಾಗಿರ್ಲಿಲ್ಲ. ಮದುವೆ ಆಗಿ ನನ್ನನ್ನ ಭಾಷೆ ತಿಳಿಯದ ದೇಶದಲ್ಲಿ ಹೋಗಿ ಬಿಟ್ಟು ಬಿಟ್ರು. ಮಕ್ಕಳನ್ನ ಹೆತ್ರು ಅರ್ಧ ದಿನ ಅನಾಥೆಯಾಗಿ ಬಿದ್ದಿರ್ತಿದ್ದೆ. ಇದಕ್ಕಿಂತ ಹೆಚ್ಚು ನಿಮ್ಮಪ್ಪನ ಜೀವನದಿಂದ ನಾನು ಸಂಪೂರ್ಣವಾಗಿ ದೂರ ಹೋಗ್ತೀನಿ. ನಿಮ್ಮಮ್ಮ ಯಾವುದೇ ಪಾಪ ಮಾಡಿಲ್ಲ ಅಂತ ಅಳ್ತಾ ಸಂಧ್ಯಾ ಹೇಳಿದಾಗ ಕರ್ಣ ಏನೂ ಮಾತಾಡ್ಲಿಲ್ಲ. ಎಲ್ಲ ಮುಗಿದು ಹೋಯ್ತು. ಇದಕ್ಕಿಂತ ಹೆಚ್ಚಾಗಿ ಮಾತಾಡಿ ಏನೂ ಇಲ್ಲ. ಸರಿ ರಾಣ, ನೋಡ್ಕೊಳ್ಳಿ, ನಾನು ಸಂಜೆ ಬರ್ತೀನಿ ಅಂತ ರಾಣ ಬಳಿ ಹೇಳಿ ಅಲ್ಲಿಂದ ಹೊರಟು ಹೋದ ಕರ್ಣ. ಕರ್ಣ ಹೋದ ನಂತರ ಸಂಧ್ಯಾ ಅಲ್ಲಿರೋ ಗಣಪತಿಯ ಮೂರ್ತಿಯ ಮುಂದೆ ಕೂತು ಅತ್ತು ಬಿಟ್ರು. ರಾಣ ತನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡ. ಇಷ್ಟು ವರ್ಷ ತಂದೆಯಿಂದ ಸಿಗದ ಆ ಗುರುತು ಇಂದು ಒಂದು ಸಾವು ಬದುಕಿನ ಹೋರಾಟದ ಮುನ್ನ ಪೇಪರ್ ಮೇಲೆ ಸಹಿಯಾಗಿ ಬಂದಿದ್ದನ್ನ ನೋಡಿ ಅವನ ಮುಖ ಬಿಗಿತು. ಆಸ್ಪತ್ರೆಯ ಸಿಬ್ಬಂದಿ ಕೆಲವು ಅರ್ಜಿಗಳನ್ನ ತಂದಾಗ ಅದರಲ್ಲಿ ಮಗ ಅನ್ನೋ ಜಾಗದಲ್ಲಿ ರಾಣ ತನ್ನ ಸಹಿಯನ್ನ ಹಾಕ್ತ. ಪ್ರತಿಯೊಂದು ಅಕ್ಷರವನ್ನ ಬರೆಯುವಾಗ್ಲೂ ಒಂದು ತಾಯಿಯ ಕಣ್ಣೀರು ಮತ್ತೆ ಒಂದು ಮಗನ ಕೊರಗು ಆ ಕಾಗದದಲ್ಲಿ ಕರಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ವಿಶ್ವನಾಥ್ ಅವರನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಬಂದ್ರು. ವೈದ್ಯಕೀಯ ಉಪಕರಣಗಳ ಮಧ್ಯೆ ಇದ್ದ ತಂದೆಯ ಮುಖವನ್ನ ಒಂದು ನಿಮಿಷ ನೋಡಿದ ರಾಣ ಆಮೇಲೆ ಮುಖ ತಿರುಗಿಸ್ಕೊಂಡ. ಆಪರೇಷನ್ ಥಿಯೇಟರ್ ಬಾಗ್ಲು ಮುಚ್ಕೊಂಡಾಗ ಹೊರಗೆ ರಾಣ ಮತ್ತೆ ಸಂಧ್ಯಾ ಮಾತ್ರ ಮೌನವಾಗಿ ಕಾಯ್ತಿದ್ರು. ಅದೇ ಸಮಯದಲ್ಲಿ ವಿಶ್ವನಾಥ್ ಅವರ ತಂಗಿ ಪದ್ಮಾವತಿ ಅವರ ಮನೆಯಲ್ಲಿ, ಆ ಮನೆಯ ಹಾಲ್ನಲ್ಲಿ ಕಳೆದ ಕಾಲದ ನೆನಪುಗಳ ಭಾರದಿಂದ ಶಾರದಾ ಅವರು ಕುಗ್ಗಿ ಹೋಗಿ ಕೂತಿದ್ರು. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಒಂದು ರೀತಿಯ ಬಿಗುವಿನ ವಾತಾವರಣ ಇತ್ತು. ರಾಮಪ್ಪ ಮತ್ತೆ ಪದ್ಮಾವತಿ ಅವರು ಶಾರದಾ ಅವರ ಸುತ್ತಲೂ ಆಸರೆಯಾಗಿ ನಿಂತು ಸಮಾಧಾನ ಹೇಳ್ತಿದ್ರು. ಸತ್ಯ ಕೂಡ ಅವ್ರ ಹತ್ರವೇ ಇದ್ಲು. ಆಗ ಹಾಸ್ಪಿಟಲ್ನಿಂದ ಬಂದ ಕರ್ಣ ಒಳಗಡೆಗೆ ಬಂದ. ಅವನ ಕಣ್ಣುಗಳು ಕೆಂಪುಗಾಗಿದ್ವು, ಮುಖ ಬಾಡ್ ಹೋಗಿತ್ತು. ಅವನು ಒಳಗಡೆ ಬಂದಿದ್ದನ್ನ ನೋಡಿ ಶಾರದಾ ಅವರು ಆತಂಕದಿಂದ ಎದ್ದು ನಿಂತ್ರು. ಕರ್ಣ, ಏನಾಯ್ತು? ಯಾಕೆ ಹೀಗ್ ಬಂದೆ? ಆಪರೇಷನ್ ಏನಾಯ್ತು ಅಂತ ಆತಂಕದಿಂದ ಕೇಳಿದ್ರು. ಕರ್ಣ ತನ್ನ ತಾಯಿಯ ಕಣ್ಣುಗಳನ್ನ ನೇರವಾಗಿ ನೋಡೋಕೆ ಹಿಂಜರಿದ. ಅಮ್ಮ, ಅವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ. ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ರಾಣ ಅಲ್ಲಿದ್ದಾನೆ. ಆದ್ರೆ ಒಬ್ಬ ಡಾಕ್ಟರ್ ಆಗಿ ನನ್ಗೆ ಹೇಳೋಕ್ ಆಗ್ತಿಲ್ಲ ಅವರ ಸ್ಥಿತಿ ಎಂದ ಅವನ ಧ್ವನಿ ಗದ್ಗದಿತವಾಯ್ತು. ಇಡೀ ಮನೆ ಆಘಾತದಲ್ಲಿ ಸ್ತಬ್ಧವಾಯ್ತು. ಶಾರದಾ ಅವರ ಹೃದಯ ಒಂದು ಕ್ಷಣ ನಿಂತಂತಾಯ್ತು. ದ್ರೋಹದ ನೋವಿನಿಂದ ಅವರು ಇಷ್ಟು ಸಮಯ ಜ್ವಾಲಾಮುಖಿಯಂತೆ ಸಿಡಿತಿದ್ರು.
ತಾನು ದ್ರೋಹಿ ಅಂತ ತಿಳಿದಿದ್ರು ಇಷ್ಟು ವರ್ಷ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡ ಸಾವಿನ ಅಂಚಿನಲ್ಲಿದ್ದಾನೆ ಅನ್ನೋ ಸುದ್ದಿ ಅವರನ್ನ ತಲ್ಲಣಗೊಳಿಸಿತ್ತು. ಅವರು ನನಗೆ ಮೋಸ ಮಾಡಿದ್ದು ನಿಜ, ಆದ್ರೆ ನಾನು ಮದುವೆ ಆಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮನುಷ್ಯ ಅವರು. ಏನ್ ಬೇಕಾದ್ರೂ ಆಗ್ಲಿ, ಅವ್ರು ಹೋಗ್ಬಿಟ್ರೆ ನಾನು ಇಷ್ಟು ವರ್ಷ ಬದುಕಿದ ಜೀವನಕ್ಕೆ ಅರ್ಥವೇ ಇಲ್ಲದಂತಾಗತ್ತೆ ಅಂತ ಮೌನವಾಗಿ ನುಡಿದವರು ಎಲ್ಲವನ್ನ ಮರೆತು ಅಲ್ಲಿಂದ ವೇಗವಾಗಿ ಹೊರಬಂದ್ರು. ಹತ್ತಿರವಿದ್ದ ಹಳೆ ಮಾರಿಯಮ್ಮನ ದೇವಾಲಯಕ್ಕೆ ಹೋದ್ರು. ಆ ಊರಿನ ಮಾರಿಯಮ್ಮನ ದೇವಸ್ಥಾನ ಆವರಣ ಶಾಂತವಾಗಿತ್ತು. ಅಮ್ಮನ ಸನ್ನಿಧಿಯ ಮುಂದೆ ಬಂದು ನಿಂತರು. ಸ್ವಲ್ಪವೂ ಹಿಂಜರಿಯದೆ ಅಲ್ಲಿನ ಕಲ್ಲಿನ ನೆಲದ ಮೇಲೆ ಬಿದ್ದು ನಮಸ್ಕರಿಸಿದ್ರು. ದ್ರೋಹದ ಪರಮಾವಧಿಯಲ್ಲಿ ಇದ್ದ ಆ ಹೆಣ್ಣು ಇಂದು ಗಂಡನ ಪ್ರಾಣಕ್ಕಾಗಿ ತನ್ನ ಇಡೀ ಗೌರವವನ್ನ, ನೋವನ್ನ ಮಣ್ಣಿನಲ್ಲಿ ಅರ್ಪಿಸಿದ್ಲು. ಅಂಗ ಪ್ರದಕ್ಷಿಣೆ ಆರಂಭಿಸಿದ್ರು. ನೆಲದ ಕಲ್ಲುಗಳು ಪ್ರತಿ ಬಾರಿಯೂ ಅವರ ಮೈಗೆ ತಾಗಿ ನೋವುಂಟು ಮಾಡ್ತಿದ್ವು. ಅಮ್ಮ, ನಿನಗೆ ಗೊತ್ತಿಲ್ವಾ, ನಾನು ಅವರನ್ನ ದೈವ ಅಂತ ನಂಬಿದ್ದೆ. ಅವ್ರು ಮಾಡಿದ ದ್ರೋಹದಿಂದ ನನ್ನ ಬದುಕು ಬರೀ ಭ್ರಮೆ ಆಯ್ತು. ಆದ್ರೂ ಅವರ ಪ್ರಾಣ ಹೋಗೋಕೆ ನಾನು ಕಾರಣ ಆಗ್ಬಾರ್ದು. ಪ್ರತಿ ಸುತ್ತಿನಲ್ಲೂ ಅವ್ರು ಬಿದ್ದಾಗ ಆ ಮಣ್ಣಿನಲ್ಲಿ ಅವರ ಕಣ್ಣೀರು ಮುತ್ತುಗಳಾಗಿ ಉದುರುತ್ತಿತ್ತು. ಆಗ ವೇಗವಾಗಿ ಬಂದ ಪದ್ಮಾವತಿ ಅದ್ಕೆ ಅಂತ ಕಣ್ಣೀರಿಟ್ರೆ ಸತ್ಯ ಹಾಲಿನ ಕೊಡವನ್ನ ತೆಗೆದುಕೊಂಡು ನೀರ್ ಹಿಡಿದು ಅರಿಶಿನ ಬೆರೆಸಿ ಅರಿಶಿನದ ನೀರನ್ನ ತಂದ್ಲು. ವೇಗವಾಗಿ ಅದನ್ನ ಪಡೆದ ಕರ್ಣ ದೇವರನ್ನ ನಮಸ್ಕರಿಸಿ ತನ್ನ ತಾಯಿಯ ಮೇಲೆ ಸುರಿದ. ಇದು ಹೆಣ್ಣಿನ ಮನಸ್ಸು, ಕಲ್ಲಾದ್ರೂ ಗಂಡ ಎಂದು ಹಿರಿಯರು ಹೇಳಿದ್ದು ಶಾರದಾ ಅವರ ಜೀವನದಲ್ಲಿ ನಿಜವಾಯಿತು. ತಮಗೆ ದ್ರೋಹ ಮಾಡಿದ್ರು ಅವರ ಇಷ್ಟು ವರ್ಷಗಳ ಪ್ರೀತಿ ನಿಜವಾದದ್ದು ಅನ್ನೋದನ್ನ ಅವರ ಈ ಕೃತ್ಯದಿಂದ ಎಲ್ಲರೂ ಅರ್ಥ ಮಾಡ್ಕೊಂಡ್ರು. ಅಲ್ಲಿ ಸಂಧ್ಯಾ ಆಪರೇಷನ್ ಥಿಯೇಟರ್ ಬಾಗಿಲಲ್ಲಿ ಕೂತು ದೇವರನ್ನ ಬೇಡ್ತಾ ಅಳ್ತಿದ್ರೆ, ಇಲ್ಲಿ ಶಾರದಾ ಅವರು ತನ್ನನ್ನ ತಾನು ದಂಡಿಸ್ಕೊಂಡು ತಮ್ಮವರನ್ನ ಕಾಪಾಡೋಕೆ ಪ್ರಾರ್ಥನೆ ಮಾಡ್ತಿದ್ರು. ಪ್ರತಿ ಬಾರಿ ಉರುಳುವಾಗ್ಲೂ ವಿಶ್ವನಾಥ್ ಅವ್ರ ಜೊತೆಗೆ ಕಳೆದ ಮಧುರ ಕ್ಷಣಗಳು ಒಂದು ಕಡೆ, ಅವರು ಮಾಡಿದ ದ್ರೋಹದ ಗಾಯಗಳು ಮತ್ತೊಂದು ಕಡೆ. ಅವರ ಮನಸ್ಸು ಒಂದು ದೊಡ್ಡ ರಣರಂಗವನ್ನೇ ಎದುರಿಸ್ತಿತ್ತು. ಅಲ್ಲಿದ್ದ ಜನರು ಶಾರದಾ ಅವರ ಈ ವಿಚಿತ್ರವಾದ ಬೇಡಿಕೆಯನ್ನ ಕಂಡು ಬೆರಗಾದ್ರು. ಒಬ್ಬ ದ್ರೋಹಿಯನ್ನ ಉಳಿಸೋಕೆ ಒಬ್ಬ ಹೆಣ್ಣು ಇಷ್ಟೊಂದು ನೋವು ಅನುಭವಿಸ್ಬೇಕಾ? ಆದ್ರೆ ಶಾರದಾ ಅವರಿಗೆ ಅದು ದ್ರೋಹಕ್ಕಾಗಿ ಮಾಡಿದ ಪ್ರಾರ್ಥನೆ ಆಗಿರ್ಲಿಲ್ಲ. ಅದು ತಾವು ಕಳ್ಕೊಂಡ ಆ ಪವಿತ್ರವಾದ ಪ್ರೀತಿಗಾಗಿ ಸಲ್ಲಿಸಿದ ಕೊನೆಯ ಗೌರವವಾಗಿತ್ತು. ನಾನ್ ಪ್ರೀತಿಸಿದ್ದು ಬರೀ ದೇಹವನ್ನಲ್ಲ ಅಮ್ಮ, ಅವರು ನನ್ನ ಜೀವದೊಂದಿಗೆ ಬೆರೆತ ಒಂದು ಭಾಗ. ಅವ್ರು ಮಾಡಿದ ಪಾಪ ಅವರಿಗೆ ಶಿಕ್ಷೆ ಆಗ್ಲಿ, ಆದ್ರೆ ನನ್ನ ಮಾಂಗಲ್ಯದ ಪಾವಿತ್ರತೆಗಾಗಿ ಅವರು ಬದುಕ್ಬೇಕು. ನನಗೆ ದ್ರೋಹ ಮಾಡಿದ್ದಕ್ಕಾಗಿ ಅವ್ರು ಸಾಯಬಾರ್ದು. ಅವರ ಮಕ್ಕಳಿಗಾಗಿ ಅವರು ಬದುಕ್ಬೇಕು ಅಂತ ಶಾರದಾ ಮನಸ್ಸಿನಲ್ಲೇ ಹತ್ರು. ದೇವಸ್ಥಾನವನ್ನ ಸುತ್ತಿ ಬಂದು ಮೈ ತುಂಬ ಧೂಳು ಮತ್ತೆ ಬೆವರಿನಿಂದ ಬೆಳೆದಾಗ ಅವರ ಮನೋಸ್ಥೈರ್ಯ ಮತ್ತು ಅದೇ ಸಮಯದಲ್ಲಿ ದ್ರೋಹದ ನೋವಿನಿಂದ ಅವರ ಕಣ್ಣುಗಳಿಂದ ಸುರಿದ ಕಣ್ಣೀರು ನೋಡಿದವರ ಎದೆಯನ್ನ ಕರಗಿಸಿತ್ತು. ದ್ರೋಹವನ್ನ ಮಣ್ಣಲ್ಲಿ ತುಳಿದು ಗಂಡನ ಪ್ರಾಣವನ್ನ ಭಿಕ್ಷೆ ಬೇಡೋ ಆ ಹೆಣ್ಣಿನ ಪ್ರೀತಿ ಆ ಅಮ್ಮನ ಸನ್ನಿಧಿಯಲ್ಲಿ ಪ್ರತಿಬಿಂಬಿಸಿತ್ತು. ಅಂಗ ಪ್ರದಕ್ಷಿಣೆ ಮುಗಿಸಿದ ಶಾರದಾ ನಿಧಾನವಾಗಿ ಎದ್ದು ಅಮ್ಮನನ್ನ ನೋಡಿದ್ರು. ಆ ಅಮ್ಮನ ಮುಖದಲ್ಲಿ ಒಂದು ರೀತಿಯ ಶಾಂತತೆ ಕಾಣಿಸ್ತಿತ್ತು. ಶಾರದಾ ಅವರ ಮನಸ್ಸಿನಲ್ಲಿದ್ದ ಕೋಪ ತಣ್ಣಗಾಗಿ ಒಂದು ರೀತಿಯ ಶಾಂತಿ ನೆಲೆಸಿತ್ತು. ಗಂಡನ ಮೇಲಿನ ಪ್ರೀತಿ ಕಡಿಮೆ ಆಗಿರ್ಲಿಲ್ಲ, ಆದ್ರೆ ಆ ಪ್ರೀತಿಯಲ್ಲಿದ್ದ ದಾಸ್ಯ ಹೋಗಿ ಒಂದು ಸ್ಪಷ್ಟತೆ ಬಂದಿತ್ತು. ಅಮ್ಮ ತಾಯಿ, ನನ್ನ ಕರ್ತವ್ಯವನ್ನ ನಾನು ಮಾಡಿದೀನಿ. ಅವ್ರು ಬದುಕೋದು ಅಥವಾ ಹೋಗೋದು ಅವ್ರು ಮಾಡಿದ ಕರ್ಮದ ಮೇಲೆ ನಿರ್ಧಾರವಾಗುತ್ತೆ. ಆದ್ರೆ ನನ್ನ ಪ್ರೀತಿಯಲ್ಲಿ ನಾನು ಸೋತಿಲ್ಲ. ನನ್ನ ಮಾಂಗಲ್ಯಕ್ಕೆ ಶಕ್ತಿ ಇದೆ ಅಂದ್ರೆ ಆ ಮನುಷ್ಯನನ್ನ ಅವನ ಮಕ್ಕಳಿಗಾಗಿ ಉಳಿಸ್ಕೊಡು ಅಂತ ತಾಳಿಯನ್ನ ತೆಗೆದು ಅಮ್ಮನಿಗೆ ತೋರಿಸಿ ಅಲ್ಲಿಂದ ಕುಂಕುಮವನ್ನ ತೆಗೆದು ತಾಳಿಗೆ ಇಟ್ಟು ಗಟ್ಟಿಯಾಗಿ ಸಂಕಲ್ಪ ಮಾಡಿ ಮತ್ತೆ ಮನೆಯತ್ತ ಹೆಜ್ಜೆ ಹಾಕಿದ್ರು. ಅದನ್ನ ನೋಡಿದ ಸತ್ಯಳ ಹೃದಯಕ್ಕೆ 1000 ಈಟಿಗಳನ್ನ ಚುಚ್ಚಿದಂತಾಯ್ತು. ತನ್ನ ಗಂಡ ತನಗೆ ದ್ರೋಹ ಮಾಡಿದ್ರು, ಅವರು ತಮ್ಮ ಪ್ರೀತಿಯನ್ನ ಈ ಜಾಗದಲ್ಲಿ ಸಾಬೀತುಪಡಿಸಿದ್ರು. ಆದ್ರೆ ತನ್ನ ಗಂಡ ತನ್ನನ್ನ ಸಂಶಯಿಸಿದಾಗ ಇಷ್ಟು ವರ್ಷ ಅವನನ್ನೇ ಪ್ರೀತಿಸಿದ ಸತ್ಯ ಅಂದು ಆ ತಾಳಿಯನ್ನ ಕಳಚಿ ಅವನ ಮುಖದ ಮೇಲೆ ಎಸ್ತಿದ್ದು ಈಗ ಅವಳಿಗೆ ಒಂದು ಅಪರಾಧದ ಭಾವನೆಯಾಗಿ ಕಾಡಿತ್ತು. ಶಾರದಾ ಅವರನ್ನ ಒಂದು ಕಡೆ ರಾಮಪ್ಪ ಮತ್ತೊಂದು ಕಡೆ ಪದ್ಮಾವತಿ ಹಿಡಿದು ಮನೆಗೆ ಕರೆತಂದ್ರು. ಕರ್ಣ ಅವ್ರ ಜೊತೆಗೆ ಬಂದ, ಸತ್ಯ ಕೂಡ ಬಂದ್ಲು. ಮನೆಗೆ ಬಂದ ತಕ್ಷಣ ಪದ್ಮಾವತಿ ಒಳಗಡೆ ಕರೆದೊಯ್ದು ಬಟ್ಟೆ ಬದಲಾಯಿಸೋಕೆ ಸಹಾಯ ಮಾಡಿದ್ರು. ಒಂದು ತೆಳುವಾದ ಕಾಟನ್ ಸೀರೆಯನ್ನು ಧರಿಸಿ ಹೊರ ಬಂದ ಶಾರದಾ ಹಣೆಯಲ್ಲಿ ಕುಂಕುಮ ಮಾತ್ರ ಇಟ್ಕೊಂಡು ಆ ಹಾಲ್ನಲ್ಲಿ ಗೋಡೆಗೆ ಹೊರಗೆ ಕೂತ್ರು. ಶಾರದಾ ಅವರ ಕಣ್ಣಲ್ಲಿ ಕಣ್ಣೀರು ನಿರಂತರವಾಗಿ ಹರಿತಿತ್ತು. ಆಗ ಹತ್ತಿರ ಕೂತ ಪದ್ಮಾವತಿ, ಅದ್ಕೆ ನಿಮ್ ಕಷ್ಟನ ನಮ್ಮಿಂದ ನೋಡೋಕ್ ಸಾಧ್ಯ ಇಲ್ಲ. ನೀವು ಅಣ್ಣನ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡಿದ್ದೀರಿ.
ಇಂದು ಅಣ್ಣ ಮಾಡಿದ್ದು ದೊಡ್ಡ ದ್ರೋಹ. ಆದರೂ ಅವರಿಗಾಗಿ ನೀವು ನೋವು ಅನುಭವಿಸಿ ಪ್ರಾರ್ಥನೆ ಮಾಡಿದಿರಿ. ಇಲ್ಲಿ ನೀವು ಒದ್ದಾಡೋದಕ್ಕಿಂತ ಬನ್ನಿ, ನಾವು ಹಾಸ್ಪಿಟಲಿಗೆ ಹೋಗೋಣ ಅಂತ ಕೇಳಿದ್ರು. ವೇದನೆಯಿಂದ ಪದ್ಮಾವತಿಯನ್ನ ನೋಡಿದ ಶಾರದಾ ಕಣ್ಣೀರು ಒರೆಸ್ಕೊಂಡು, ನಾನು ಮಾಡಿದ ಪ್ರಾರ್ಥನೆ ಮಾಂಗಲ್ಯ ಧರ್ಮಕ್ಕಾಗಿಯೂ ಮತ್ತು ಅವರ ರಕ್ತದಲ್ಲಿ ಹುಟ್ಟಿದ ಮಕ್ಕಳಿಗಾಗಿಯೂ ಮಾತ್ರ. ಅವರು ನನಗೆ ದ್ರೋಹ ಮಾಡಿದ್ರು ಅಂತ ಒಂದು ಕ್ಷಣದಲ್ಲಿ ನಾನು ಅವರನ್ನ ದ್ವೇಷಿಸಲಿಲ್ಲ. ಆದರೆ ಅವರು ಮಾಡಿದ ದ್ರೋಹವನ್ನ ನನ್ನಿಂದ ಮರೆಯೋಕೆ ಸಾಧ್ಯವಿಲ್ಲ. ನಾನು ಪ್ರಾರ್ಥನೆ ಮಾಡಿದ್ದು ನಾನು ಪ್ರೀತಿಸಿದ ನನ್ನ ಗಂಡನಿಗಾಗಿ. ನಾನು ದೂರ ಇರೋದು ನನ್ನನ್ನು ಬೇಡ ಅಂತ ಎಸ್ದು ಇನ್ನೊಂದು ಮದುವೆ ಮಾಡಿಕೊಂಡ ಮನುಷ್ಯನಿಂದ ಪದ್ಮ ಅಂದ್ರು. ಮತ್ತೆ ಮುಂದುವರೆದು, ನಿಮ್ಮಣ್ಣನಿಗೆ ನಿಜವಾದ ಮನಸ್ಸಿದ್ರೆ ಇನ್ನೊಬ್ಳನ್ನ ಮನಸ್ಸಿನಲ್ಲೂ ಪ್ರೀತಿಸ್ತಿರ್ಲಿಲ್ಲ. ಆದರೆ ಇಷ್ಟು ವರ್ಷ ಕುರುಡಾಗಿ ನಂಬಿ ಅವ್ರ ಜೊತೆಗೆ ಬದುಕಿದ್ದೀನಿ ಅಂತ ನೆನಪಿಸ್ಕೊಂಡ್ರೆ ಈ ದೇಹಕ್ಕೆ ಬೆಂಕಿ ಹಚ್ಕೋಬೇಕು ಅನ್ನಿಸ್ತಿದೆ ಅಂತ ಅಳ್ತಾ, ಆದ್ರೆ ಈಗ ಭಾವನೆಗಳು ಸತ್ ಹೋಗಿವೆ. ಬದುಕಬೇಕಾದ ವಯಸ್ಸಿನಲ್ಲಿ ಮೋಸ ಹೋಗಿ ಪೂರ್ತಿ ಬದುಕಿದ್ದೀನಿ. ಇಷ್ಟು ದಿನ ಬದುಕಿದ್ದನ್ನ ನೆನಪಿಸ್ಕೊಂಡ್ರೆ ಪ್ರತಿ ನಿಮಿಷವೂ ಸತ್ತಂತಾಗ್ತಿದೆ. ಒಬ್ರಿಗೆ ಇಷ್ಟ ಇಲ್ದೆ ಇಷ್ಟು ವರ್ಷ ಬದುಕಿದ್ವಿ ಅಂತ ನೆನಪಾದಾಗ ಅದು ನರಕಕ್ಕಿಂತಲೂ ಕಷ್ಟ ಅನ್ಸುತ್ತೆ. ಇನ್ ಮುಂದೆ ನನ್ನ ಜೀವನದಲ್ಲಿ ನಿಮ್ಮ ಅಣ್ಣನಿಗೆ ಸ್ಥಾನ ಇಲ್ಲ. ಏನು ನಡೆದ್ರೂ ನಾನು ಅವ್ರ ಮುಖ ನೋಡಲ್ಲ. ಅದೇ ರೀತಿ ನನ್ನ ಪ್ರಾಣ ಹೋದ್ರು ಅವರು ಕೂಡ ನನ್ನ ಮುಖ ನೋಡಬಾರದು. ನನಗೆ ನನ್ನ ಮಗ, ಸೊಸೆ ಮತ್ತೆ ನೀವು ಸಾಕು. ನನಗೆ ಆ ಮನುಷ್ಯ ಬೇಡ. ಇನ್ನು ಆ ಮನೆ ಬಾಗ್ಲನ್ನ ನಾನು ತುಳಿಯೋದೂ ಇಲ್ಲ ಅಂತ ಹೇಳಿದವರು ತಮ್ಮ ಕಾಲುಗಳನ್ನ ಕಟ್ಕೊಂಡು ಅದರೊಳಗಡೆ ಮುಖ ಮುಚ್ಚಿ ಕಣ್ಣೀರಿಟ್ರು. ಅವ್ರ ಪರಿಸ್ಥಿತಿಯನ್ನ ನೋಡೋಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ಆ ನೋವನ್ನ ಯಾರೂ ಸರಿಪಡಿಸೋಕ್ಕೂ ಸಾಧ್ಯವಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನಿಗೆ ತಾನು ಒಂದು ವಸ್ತುವಾಗಿಯೂ ಕಾಣಲಿಲ್ಲ. ತನ್ನನ್ನ ಮನಸ್ಸಿನಲ್ಲಿ ನೆನೆಯದೆ ಬರೀ ದೇಹದ ಹಸಿವಿಗೆ ಬಳಸ್ಕೊಂಡಿದ್ದಾರೆ ಅಂತ ತಿಳಿದ್ರೆ ಯಾವ ಹೆಣ್ಣಿಗೆ ತಾನೆ ಆ ನೋವನ್ನ ತಡೆಯೋಕ್ ಸಾಧ್ಯ? ಶಾರದಾ ಅವರ ಈ ನೋವು ಜೀವನ ಮುಗಿಯುವವರೆಗೆ ಮಾಯದ ಗಾಯ. ಹೀಗೆ 1 ಗಂಟೆ ಕಳೀತು. ಆದ್ರೆ ಅವರನ್ನ ಬಿಟ್ಟು ಯಾರೂ ಕದಲಿಲ್ಲ. ಅತ್ತು ಆ ಅಳು ವಿಮ್ಮಲವಾಯಿತು. ನಂತರ ನಿಧಾನವಾಗಿ ತಲೆ ಎತ್ತಿ ನೋಡಿದ್ರು. ಎಲ್ರೂ ಅದೇ ಜಾಗದಲ್ಲಿ ಕಂಬದಂತೆ ನಿಂತಿದ್ರು. ಕರ್ಣ, ನಿಮ್ಮ ತಂದೆ ನನಗೆ ದ್ರೋಹ ಮಾಡಿದ್ರು. ಆ ನೋವು ನನಗಷ್ಟೆ. ಅದಕ್ಕಾಗಿ ನಿನ್ನನ್ನು ನಾನು ತಡೆಯೋಕೆ ಇಷ್ಟಪಡೋದಿಲ್ಲ. ನೀನೊಬ್ಬ ಡಾಕ್ಟರ್. ಆ ರೀತಿಯಲ್ಲಿ ನೀನು ಅಲ್ಲಿರೋದು ಒಳ್ಳೇದು. ನೀನು ಹೋಗು ಅಂದಾಗ, ಇಲ್ಲಮ್ಮ, ನೀವು ಹೀಗೆ ಇರುವಾಗ ನಾನು ಹೇಗೆ ಅಂತ ಅವನು ಹಿಂಜರಿದ. ಏಯ್, ಕೊಟ್ಟು ಪಡೆಯೋದಕ್ಕೆ ಪ್ರೀತಿ ಏನು ಅಂಗಡಿಲಿ ಸಿಗೋ ವಸ್ತುವಲ್ಲ. ಅದು ಭಾವನೆ. ಅವರು 1000 ನೋವು ಕೊಟ್ಟರು ಅದನ್ನು ಸಹಿಸ್ಕೊಂಡು ಪ್ರೀತಿಯನ್ನು ಕೊಡೋದೇ ನಿಜವಾದ ಬಾಂಧವ್ಯ. ನಿಮ್ಮ ತಂದೆ ನನಗೆ ಹೊಡೆದಿದ್ರೆ ಅಥವಾ ಸಾಯಿಸಿದ್ರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸ್ತಿದ್ದೆ. ಆದರೆ ನನ್ನನ್ನು ಬೇಡ ಅಂತ ದ್ವೇಷಿಸಿ ತಾನೆ ಇನ್ನೊಬ್ಳನ್ನ ಮದುವೆ ಆಗಿತ್ತು. ಅದಕ್ಕಾಗಿ ಅವ್ರ ಹತ್ರ ನೀನು ಹೋಗಬಾರ್ದು ಅಂತ ನಾನು ಅನ್ಕೊಂಡಿದ್ದು. ಅವರು ಯಾವುದನ್ನ ಬೇಡ ಅಂತ ಬಿಟ್ರೋ ಅದು ಇನ್ನೂ ಅವರಿಗೆ ಸಿಗದೇ ಇರಲಿ. ಆದರೆ ನೀನು ಹಾಗಲ್ಲ. ಒಬ್ಬ ಡಾಕ್ಟರ್. ಈ ಸಮಯದಲ್ಲಿ ಅವರನ್ನು ನೀನು ಏಕಾಂಗಿಯಾಗಿ ಬಿಡಬೇಡ. ನೀನು ಹೇಳ್ದಂತೆ ಆ ಮಕ್ಕಳಿಗೆ ಒಬ್ಬ ಅಣ್ಣನಾಗಿ ನೀನು ಏನು ಮಾಡಬೇಕೋ ಅದನ್ನು ಮಾಡು. ನಾನು ನಿನ್ನನ್ನು ತಡೆಯೋದಿಲ್ಲ. ಆದರೆ ನಿಮ್ಮ ತಂದೆ ಮಾತ್ರ ನನ್ನ ಮುಖ ನೋಡಬಾರ್ದು. ಅದು ಮಾತ್ರ ನನಗೆ ನೆಮ್ಮದಿ ಅಂದವರು ರಾಮಪ್ಪ ಅವರನ್ನು ನೋಡಿ, ಅಣ್ಣ, ಇವನ ಜೊತೆಗೆ ನೀವು ಹೋಗ್ಬನ್ನಿ ಅಂತ ಹೇಳಿದಾಗ ಶಾರದಾ ಅಂತ ಅವರು ಹಿಂಜರಿದಾಗ, ಪರವಾಗಿಲ್ಲ, ನೀವು ಹೋಗ್ಬನ್ನಿ ಅಂದರು ಶಾರದಾ. ಆಗ ಪದ್ಮಾವತಿ ಕೂಡ, ಅದಕ್ಕೆ ನಾನು ಹೋಗಿ ಅಣ್ಣನನ್ನು ನೋಡಿ ಬರಲ್ಲ ಅಂದಾಗ, ಸರಿಮ್ಮ ಹೋಗ್ಬಾ ಅಂದರು. ಸರಿ ಸತ್ಯ, ಅಮ್ಮನನ್ನ ನೋಡ್ಕೊ ಅಂತ ಕರ್ಣ ಹೇಳಿದಾಗ, ಸರಿ ನೀನು ಹೋಗ್ಬಾ ಕಣ್ಣು, ನಾನು ನೋಡ್ಕೊಳ್ತೀನಿ ಅಂದ್ಲು ಸತ್ಯ. ಅವರೆಲ್ಲರೂ ಹೋದ ನಂತರ ಶಾರದಾ ಅವ್ರಿಗೋಸ್ಕರ ಟೀ ಮಾಡೋಕೆ ಕಿಚನಿಗೆ ಹೋದ್ಲು ಸತ್ಯ. ಅದೇ ಸಮಯದಲ್ಲಿ ಆಪರೇಷನ್ ಥಿಯೇಟರ್ ಎದುರು ಸೋತು ಹೋದಂತೆ ಕೂತಿದ್ದ ರಾಣ. ವಿಶ್ವನಾಥ್ ಅವರು ದಾಖಲಾಗಿದ್ದ ಆ ಖಾಸಗಿ ಆಸ್ಪತ್ರೆಗೆ ಕರ್ಣ, ರಾಮಪ್ಪ ಮತ್ತೆ ಪದ್ಮಾವತಿ ಮೂವರು ಬರ್ತಿದ್ರು. ಆಸ್ಪತ್ರೆಯ ಶಾಂತವಾದ ಕಾರಿಡಾರ್ನಲ್ಲಿ ರಾಣನ ಫೋನ್ ಸಂಭಾಷಣೆ ಕೇಳಿಸ್ತಿತ್ತು. ಆ ಕಡೆ ರುದ್ರ ಅಳ್ತಿದ್ಲು. ಅವಳನ್ನ ಸಮಾಧಾನ ಪಡಿಸೋದು ರಾಣಾಗೆ ದೊಡ್ಡ ಕಷ್ಟವಾಗಿತ್ತು. ಪಾಪು, ಭಯ ಪಡುವಂಥದ್ದು ಏನೂ ಇಲ್ಲ ಕಣೋ. ಅಪ್ಪನಿಗೆ ಖಂಡಿತ ಸರಿ ಆಗತ್ತೆ. ಇಲ್ಲಿ ನೋಡು, ಈಗ ನೀನು ಹೊರಟು ಬಂದ್ರೆ ಆರಾಧನಾ ಏನು ಅಂತ ಕೇಳ್ತಾಳೆ. ಅವಳಿಗೆ ಏನ್ ಹೇಳಿ? ಅವಳಿಗೆ ಗೊತ್ತಾದ್ರೆ ಅವಳ ಆರೋಗ್ಯ ಕೆಡುತ್ತೆ. ನಾನು ಮತ್ತೆ ಅಮ್ಮ ಇಲ್ಲಿದ್ದೀವಿ. ಕರ್ಣ ಸಂಜೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಖಂಡಿತ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಾವು ನೋಡ್ಕೊಳ್ತೀವಿ, ನೀನ್ ಚಿಂತೆ ಮಾಡಬೇಡ ಅಂತ ರಾಣ ನಿಧಾನವಾಗಿ ಮಾತಾಡ್ದ.
ಅಣ್ಣ, ಎಲ್ಲವೂ ನನ್ ಮದ್ವೆ ವ್ಯವಸ್ಥೆ ನಡೆಯೋ ಸಮಯದಲ್ಲೇ ಹೀಗಾಗ್ತಿದ್ಯಲ್ಲ ಅನಿಸ್ತಿದೆ. ಮನೆಯಲ್ಲಿ ಸಮಸ್ಯೆ ಬಿಟ್ರೆ ಬೇರೆ ಏನೂ ಇಲ್ಲ. ಸುಮ್ನೆ ಮದ್ವೆನ ನಿಲ್ಲಿಸ್ಬಿಡೋಣ. ಈಗ ಅಪ್ಪನಿಗೆ ಹೀಗೆ, ಶಾರದಾ ಅಮ್ಮನಿಗೆ ಎಲ್ಲವೂ ತಿಳಿದಿದೆ. ಇದನ್ನೆಲ್ಲ ನೆನ್ಪಿಸ್ಕೊಂಡ್ರೆ ಎದೆ ನೋವು ಬರುತ್ತೆ. ಆರಾಧನಳ ಪ್ರಾಣಕ್ಕಾಗಿ ಪ್ರತಿ ನಿಮಿಷವೂ ದೇವರನ್ನ ಪ್ರಾರ್ಥಿಸ್ತಿರುವಾಗ ಇದು ಬೇರೆ ಅಂತ ಆ ರುದ್ರ ದುಃಖಿಸಿದ್ಲು. ಪುಟ್ಟಿ, ಹೇಳಿದ ಅರ್ಥ ಮಾಡ್ಕೊ. ಇದು ಚಿಂತೆ ಮಾಡೋ ಸಮಯ ಅಲ್ಲ. ನಿಶ್ಚಿತಾರ್ಥ ಮುಗ್ದಿದೆ. ಇದು ನೀನೇ ಆಸೆ ಪಟ್ಟ ಜೀವನ. ಮದ್ವೆ ಬಗ್ಗೆ ಈಗ ಏನೂ ಗೊಂದಲ ಮಾಡ್ಕೋಬೇಡ. ನೀನು ಆಫೀಸಿಗೆ ಹೋಗು. ನಾನು 2 ದಿನ ಬರೋಕ್ ಸಾಧ್ಯವಿಲ್ಲ. ನೀನು ಧೈರ್ಯವಾಗಿರು ಅಂತ ಹೇಳಿ ಅವಳನ್ನ ಸಮಾಧಾನ ಪಡಿಸ್ದ. ನಂತರ ಪ್ರೀತಿಗೆ ಫೋನ್ ನೀಡಿದಾಗ ಅವಳು ಮಾವನಿಗೆ ಈಗ ಹೇಗಿದೆ ಅಂತ ಆತಂಕದಿಂದ ಕೇಳಿದ್ಲು. ಆಪರೇಷನ್ ನಡೆದಿದೆ ಪ್ರೀತಿ. ಇನ್ನೂ ಟೈಮ್ ಆಗತ್ತೆ. ನೀನ್ ಪಾಪುನ ಮತ್ತೆ ರುದ್ರನ ನೋಡ್ಕೊ. ನಾನು ಇಲ್ಲಿದ್ದೀನಿ ಅಂದವನು ಆಮೇಲೆ ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ಆನಂದ್ ಫ್ಯಾಮಿಲಿಗೆ ಈ ವಿಷಯ ತಿಳಿಬಾರ್ದು. ನಿನಗೆ ಗೊತ್ತು, ಅವ್ರಿಗೆ ಗೊತ್ತಾದ್ರೆ ಇದು ದೊಡ್ಡ ಭೂಕಂಪವನ್ನೇ ಸೃಷ್ಟಿಸುತ್ತೆ. ನಮ್ಮ ಕುಟುಂಬದ ಸಮಸ್ಯೆಗಳನ್ನ ನಾವೇ ನೋಡ್ಕೊಳ್ಳೋಣ ಅಂತ ರಾಣ ಎಚ್ಚರಿಸಿದಾಗ ಪ್ರೀತಿ ಕೂಡ ಒಪ್ಕೊಂಡ್ಲು. ಅದೇ ಸಮಯದಲ್ಲಿ ಆಸ್ಪತ್ರೆಯ ಒಳಗಡೆ ಬಂದ ಪದ್ಮಾವತಿಯ ಕಣ್ಣಿಗೆ ಆಪರೇಷನ್ ಥಿಯೇಟರ್ ಹೊರಗಡೆ ಅಳ್ತಾ ಕೂತಿದ್ದ ಸಂಧ್ಯಾ ಕಂಡ್ರು. ಅವರ ಕಣ್ಣುಗಳು ಆಕ್ರೋಶದಿಂದ ಕೆಂಪುಗಾದವು. ನೇರವಾಗಿ ಸಂಧ್ಯಾ ಬಳಿಗೆ ಹೋದ್ರು ಪದ್ಮಾವತಿ. ನೀವೇನಾ ನನ್ನ ಅದ್ಕೆ ಜೀವನ ಹಾಳು ಮಾಡಿದ ಆ ಪುಣ್ಯವತಿ ಅಂತ ಸಿಡಿದ್ರು. ಸಂಧ್ಯಾ ಬೆಚ್ಚಿ ಬಿದ್ದು ಪದ್ಮಾವತಿ ಅಂತ ಎದ್ದು ನಿಂತಾಗ ಪದ್ಮಾವತಿ ಏನ್ ಸುಮ್ನಾಗ್ಲಿಲ್ಲ. ಓ, ನನ್ನ ಹೆಸರು ಕೂಡ ಗೊತ್ತಾ? ಅಂದ್ಮೇಲೆ ನನ್ನ ಅದ್ಕೆ ಮತ್ತೆ ಅವರಿಗೊಂದು ಮಗ ಇದ್ದಾನೆ ಅಂತ ತಿಳಿದಿರ್ಬೇಕಲ್ಲ. ಎಲ್ಲ ತಿಳಿದು ನನ್ನ ಅಣ್ಣನ ಜೊತೆಗೆ ಸಂಸಾರ ನಡೆಸಿ 3 ಮಕ್ಕಳನ್ನ ಪಡೆದಿದ್ದೀರಾ ಅಂತ ಪದ್ಮಾವತಿ ಆವೇಶದಿಂದ ಕೇಳ್ತಿದ್ರೆ ಸಂಧ್ಯಾ ಅವರಿಗೆ ಉತ್ತರ ನೀಡೋಕಾಗದೆ ಕಣ್ಣೀರು ಮಾತ್ರ ಸುರಿಸಿದ್ರು. ಆಗ ಅಲ್ಲಿಗೆ ಬಂದ ಕರ್ಣ, ಅತ್ತೆ ಏನ್ ಮಾಡ್ತಿದ್ದೀರಾ ಅಂತ ತಡೆಯೋಕೆ ಪ್ರಯತ್ನಿಸ್ದ. ಇಲ್ಲಿ ನೋಡು ಕರ್ಣ, ನಾನಿಲ್ಲಿ ಬಂದದ್ದು ನನ್ನ ಅಣ್ಣನನ್ನ ನೋಡೋಕಲ್ಲ. ಈ ಹೆಂಗ್ಸನ್ನ ನೋಡಿ 4 ಪ್ರಶ್ನೆ ಕೇಳೋಕೆ. ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ದೆ ನನ್ನ ಅದ್ಕೆ ಜೀವನನ ನಾಶ ಮಾಡಿ ಹೇಗೆ ಕೂತಿದ್ದಾಳೆ ನೋಡು. ನೋಡ್ತಿದ್ರೇನೆ ಹೊಟ್ಟೆ ಉರಿಯುತ್ತೆ ಅಂತ ಪದ್ಮಾವತಿ ಆವೇಶದಿಂದ ಮಾತಾಡ್ತಿದ್ರು. ರಾಮಪ್ಪ, ಪದ್ಮಾವತಿ ಸ್ವಲ್ಪ ತಾಳ್ಮೆಯಿಂದ ಇರು. ನೀನು ನಿನ್ನ ಅಣ್ಣನನ್ನ ನೋಡ್ಬೇಕು ಅಂದಿದ್ದಕ್ಕೆ ಕರ್ಕೊಂಡು ಬಂದಿದ್ವು. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತಾಡಬೇಡ. ಶಾರದಾ ಸುಮ್ಮನಿದ್ದಾರೆ. ಇನ್ ಮುಂದೆ ಅವರು ಅಣ್ಣನ ಮೇಲೆ ಸಂಪೂರ್ಣ ಹಕ್ಕು ತೆಗೆದುಕೊಳ್ಳಿ. ನೀನು ಸುಮ್ಮನಿರು ಅಂತ ಹೆಂಡ್ತಿನ ಕರೆದೊಯ್ಯೋಕೆ ಪ್ರಯತ್ನಿಸಿದ್ರು. ಅಷ್ಟರಲ್ಲಿ ಫೋನ್ನಲ್ಲಿ ಮಾತಾಡಿ ಬಂದ ರಾಣ ತನ್ನ ತಾಯಿ ಸಂಧ್ಯಾ ಅಳ್ತಿರೋದನ್ನ ಕಂಡು ಗಾಬರಿಯಾಗಿ ಹತ್ರ ಬಂದ. ಅಮ್ಮ, ಈಗ ಯಾಕೆ ಅಳ್ತಿದ್ದೀರಾ? ಸ್ವಲ್ಪ ಸುಮ್ಮನಿರಿ, ಅವ್ರಿಗೇನೂ ಆಗೋದಿಲ್ಲ ಅಂತ ಅವನು ಸಮಾಧಾನ ಪಡಿಸೋದನ್ನ ಕಂಡ ಪದ್ಮಾವತಿ, ನನ್ನ ಅಣ್ಣನ 2ನೇ ಮಗ ನೀನೇನಾ ಅಂತ ಅಸಹ್ಯದಿಂದ ನೋಡಿದ್ರು. ರಾಣಾಗೆ ಅರ್ಥವಾಗದೆ ನೋಡಿದಾಗ, ಏನು ನಿಮ್ಗೇನು ಬಿಸ್ನೆಸ್ ಮ್ಯಾನ್ ಮಗ ಅನ್ನೋ ಗೌರವ ಬೇಕಾ? ಅದಕ್ಕೆ ಶಾರದಾ ಅತ್ತಿಗೆ ಅಣ್ಣನನ್ನೇ ನಿಮ್ಮ ಪಾಲಿ ಕೊಟ್ಟಿದಾರಲ್ಲ, ಇದಕ್ಕಿಂತ ಹೆಚ್ಚು ಸಂತೋಷವಾ ಅಂತ ಪದ್ಮಾವತಿ ಹಲ್ಲು ಕಚ್ಚಿ ಮಾತಾಡಿದ್ರು. ನೋಡಿ ಪ್ಲೀಸ್, ಅಪ್ಪಂಗೊಳಗಡೆ ಆಪರೇಷನ್ ನಡೀತಿದೆ. ಈ ಸಮಯದಲ್ಲಿ ಜಗಳ ಬೇಡ ಅಂತ ರಾಣ ಕೇಳ್ಕೊಳ್ತಿದ್ರೆ ಪದ್ಮಾವತಿ ಆಕ್ರೋಶದಿಂದ ಸಿಡಿದಿದ್ರು. ನನ್ನ ನೋಡಿದ್ರೆ ಜಗಳ ಆಡೋ ಹಾಗೆ ಕಾಣಿಸ್ತಿದ್ಯಾ? ನಿಮ್ಮಮ್ಮ ಮಾಡಿದ ಕೆಲಸಕ್ಕೆ ಅವರನ್ನ ಎಲ್ರ ಮುಂದೆ ನಿಲ್ಸಿ ಸುಡಬೇಕು. ನಮ್ಮೂರಿನ ಕಡೆಗೆ ಬಂದ್ರೆ ಅಷ್ಟು ಹೆಂಗಸರು ಸೇರಿ ಚಪ್ಪಲಿಯಿಂದ ಹೊಡಿತಾರೆ. ಪರರ ಗಂಡನ ಮೇಲೆ ಆಸೆ ಪಡೋ ಇವರು ಒಂದ್ ಹೆಂಗಸ ಅಂತ ಪದ್ಮಾವತಿ ಕೆಟ್ಟದಾಗಿ ಮಾತಾಡಿದಾಗ ರಾಣಾಗೆ ಎದೆ ಒಡೆದಂತಾಯ್ತು. ತನ್ನ ತಾಯಿಯನ್ನ ಕೀಳಾಗಿ ನಡೆಸ್ಕೊಂಡಾಗ್ಲೂ ತನ್ನ ಕಡೆಯ ತಪ್ಪು ತನಗರಿವಿದ್ರಿಂದ ರಾಣ ತನ್ನ ಕೋಪವನ್ನ ನುಂಗ್ಕೊಂಡ. ನೋಡಿ, ನೀವು ಸಂತ್ರಸ್ತರು ಮಾತಾಡ್ತಿದ್ದೀರಾ. ನಾವು ತಪ್ಪು ಮಾಡ್ದವ್ರು ಕೇಳಿಸ್ಕೊಳ್ತಿದೀವಿ. ಆದ್ರೆ ಇದು ಅದಕ್ಕೆ ಜಾಗ ಅಲ್ಲ, ಇದು ಆಸ್ಪತ್ರೆ. ನಿಮ್ಮ ಆಕ್ರೋಶ ತೀರಿಸ್ಕೋಬೇಕು ಅಂದ್ರೆ ಒಂದಿನ ನನ್ನ ಅಮ್ಮ, ನನ್ನ ತಂಗಿಯರು ಮತ್ತೆ ನಾನು ಎಲ್ರೂ ನಿಮ್ಮ ಮುಂದೆ ಬಂದು ನಿಲ್ತೀವಿ. ಆಗ ಏನ್ ಬೇಕಾದ್ರೂ ಮಾಡಿ. ಆದ್ರೆ ದಯವಿಟ್ಟು ಈಗ ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿ ತನ್ನ ಅಮ್ಮನನ್ನ ಕರ್ಕೊಂಡು ಕರ್ಣನ ಹತ್ರಕ್ಕೆ ಹೋದ. ಕರ್ಣ, ಶಾರದಾ ಅಮ್ಮ ಹೇಗಿದ್ದಾರೆ ಅಂತ ರಾಣ ದುಃಖಿತ ಧ್ವನಿಯಲ್ಲಿ ಕೇಳಿದಾಗ ಕರ್ಣ ನಡೆದಿದ್ದನ್ನೆಲ್ಲ ಹೇಳ್ದ. ರಾಣ ಮನಸ್ಸು ಭಾರವಾಯಿತು. ಸಂಧ್ಯಾ ಅವರಿಗೂ ಅದಕ್ಕಿಂತ ಹೆಚ್ಚು ನೋವನ್ನ ತಡ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ. ಸುಮ್ಮನೆ ಒಂದು ಕಡೆ ಕುಳಿತು ಬಿಟ್ರು. ಕತೆ ಮುಂದುವರಿಯುತ್ತೆ.